ನನ್ ಗೊತ್ತಿತ್ತು ನೀವಿಬ್ರು ಇಲ್ಲೇ ಬಂದಿರ್ತೀರಾ ಅಂತ. ಭಿಕ್ಷುಕರಿಗೆ ದೇವಸ್ಥಾನನೇ ಗತಿ ಅಲ್ವಾ? ರಶ್ಮಿ, ಅಮ್ಮಂಗ್ ಹುಷಾರಿಲ್ಲ, ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು. ಯಾಕೆ ನಿಮ್ಮಮ್ಮ ಏನ್ ಸಾಯ್ತಾ ಇದ್ದಾಳ? ಒಂದ್ ವೇಳೆ ನಿಮ್ಮಮ್ಮ ಸತ್ರು ಒಳ್ಳೇದೇ ಬಿಡು, ನನಗ್ ಬೇಕಾಗಿರೋದು ಅದೇ ತಾನೆ. ಸರಿ ನಡಿ ಮನೆಗೆ ಹೋಗೋಣ. ರಶ್ಮಿ, ಮೊದ್ಲೋಗಿ ಡಾಕ್ಟರ್ನ ಕರ್ಕೊಂಡ್ ಬರೋಣ. ಹಲೋ ಡಾಕ್ಟರ್, ನಾನು ರಶ್ಮಿ. ಓಕೆ ಡಾಕ್ಟರ್, ಇವಾಗ ಡಾಕ್ಟರ್ ಬಂದು ನಿಮ್ಮಮ್ಮನ ಕರ್ಕೊಂಡು ಹೋಗ್ತಾರಂತೆ. ಬದಿದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಇಲ್ದಿದ್ರೆ ಸ್ಮಶಾನ ಕರ್ಕೊಂಡು ಹೋಗ್ತಾರೆ. ನೀನ್ ನಡಿ ಮನೆಗೆ. ಅಮ್ಮನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ಹೇಗ್ ಬರ್ಲಿ? ಬರ್ಬೇಕು, ಬೇರೆ ದಾರಿ ಇಲ್ಲ. ಹೇ ಸರೋಜಾ, ಏನಿದು? ನಿನ್ ಮಗಳು ಬರಲ್ಲ ಅಂತಿದ್ದಾಳೆ. ಮಗಳು ಹೇಳು, ನೀನ್ ಬದುಕಿರೋದು ಪ್ರಯೋಜನ ಇಲ್ಲ, ನಿನ್ ಜೊತೆ ಇದ್ರೆ ವೇಸ್ಟ್, ನನ್ ಜೊತೆ ಬಂದ್ರೆ ಉದ್ಧಾರ ಆಗ್ತಾಳೆ, ಶ್ರೀಮಂತರು ಎಂಚಿಲ್ ತಿನ್ಕೊಂಡ್ ಬಿದ್ದಿರೋದೇ ಬೆಟ್ರು ಅಂತ. ಲಕ್ಷ್ಮೀ ಪುಟ, ಇಲ್ಲಿ ನಮ್ ಸೂಜಿನ ಕರ್ಕೊಂಡು ಹೋಗಕ್ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ನನಗೇನು ಆಗಿಲ್ಲ. ಇಲ್ಲಿ ನೋಡಿ ಸೂಜಿ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಹೋಗು, ಮದರ್ ಇಂಡಿಯಾನೇ ಪರ್ಮಿಷನ್ ಕೊಟ್ಟಿದ್ದಾಯ್ತಲ್ಲ. ರಶ್ಮಿ, ನನಗ್ ತುಂಬಾ ಭಯ ಆಗ್ತಿದೆ. ಅಮ್ಮ ಅಲ್ಲೊಬ್ರೇ ಇದಾರೆ, ಹುಷಾರ್ ಬೇರೆ ಇಲ್ಲ. ಅಯ್ಯೋ ದೇವ್ರೆ, ಅಮ್ಮ ನಿನ್ನ ನಗ್ನಕ್ಕು ಕಲ್ಸ್ಕೊಟ್ಟಿದ್ದು. ಹೋಗೋ ಪುಟ್ಟ, ಏನೂ ಆಗಿಲ್ಲ ಅಂತ. ಮತ್ತಿನ್ನೇನು? ಹಾಗಲ್ಲ ರಶ್ಮಿ, ಅಮ್ಮಂಗೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ. ಚುಚ್ಚು ಚುಚ್ಚು ಕಂದ, ಇತ್ತಿರ್ಬೇಡ ಪುಟ್ಟ, ನಿಮ್ಮಮ್ಮಂಗ್ ಏನೂ ಆಗಲ್ಲ. ನಾನು ಡಾಕ್ಟರ್ ಫೋನ್ ಮಾಡ್ದೆ ತಾನೆ, ಅವ್ರು ಬಂದು ನಿಮ್ಮಮ್ಮನ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ಗೋ ಶರಣಕ್ಕೋ ಅದು ನಿನ್ ಕಲ್ಪನೆಗೆ ಬಿಟ್ಟಿದ್ದು. ಏಯ್ ಸೂಜಿ, ನೀನ್ ಗೆಲ್ಬಾರ್ದು. ನನ್ಗೆ ನೀನ್ ಮಾಡಿರೋ ಮೋಸಕ್ಕೆ ನಾನ್ ತಗೊಂತಿರೋ ರಿವೆಂಜ್ ತುಂಬಾನೇ ಕಮ್ಮಿ. ನಾನ್ ನಮ್ಮಪ್ಪ ನಮ್ಮಮ್ಮನ ಒಂದೇ ಒಂದ್ ಕ್ಷಣನೂ ಮಿಸ್ ಮಾಡಿಲ್ಲ. 12 ವರ್ಷದಲ್ಲಿ ಒಂದೇ ಒಂದು ಕ್ಷಣನೂ ನಾನು ಅವ್ರನ್ನ ಮಿಸ್ ಮಾಡದೇ ಇರೋದಕ್ಕೆ ಏನ್ ಕಾರಣ? ಯಾರ್ ಕಾರಣ? ನೀನು ನನಗೆ ಅಪ್ಪ ಅಮ್ಮ ಅಂದ್ರೆ ಏನು ಅನ್ನೋದನ್ನೇ ಮರ್ಸ್ಬಿಟ್ಟೆ. ಸೊ ನೌ ಯು ವಿಲ್ ಗೆಟ್ ಇಟ್ ಬ್ಯಾಕ್ ಫ್ರಮ್ ಮೀ. ನೀನ್ ನಿಮ್ಮಮ್ಮನ್ ಮಿಸ್ ಮಾಡ್ಕೋ. ಸತ್ತಿದಳು ಬದುಕಿದಳು ಅಂತ ಕುರ್ಗಿ 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 ಸಾಯ್. ಬಾರಿ